ಬೇಸಿಗೆಯಲ್ಲಿ ತುಂಬ ಬಿಸಿಲಿಗೆ ಹಾಗೆ ತುಂಬ ಧೂಳಲ್ಲೆಲ್ಲ ನಾವು ಓಡಾಡೋದ್ರಿಂದ ತುಂಬ ಡ್ರೈ ವೆದರ್ ಎಲ್ಲ ಇರೋದ್ರಿಂದ ಕೆಲವೊಂದು ಸರಿ ಪಾದ ಎಲ್ಲ ಉರಿ ಸ್ಟಾರ್ಟ್ ಆಗುತ್ತೆ ಅಲ್ವಾ, ತುಂಬ ಒಡೆಯುತ್ತೆ ಪಾದ, ಹಾಗೆಯೇ ತುಂಬಾನೇ ಉರಿ ಇರುತ್ತೆ. ಸೊ ಇದಕ್ಕೆ ಒಂದು ಸಿಂಪಲ್ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ, ಒಂದು ಸಿಂಪಲ್ ಟೆಕ್ನಿಕ್ ಅನ್ನ ಹೇಳ್ತಾ ಇದ್ದೀನಿ. ಮನೆಯಲ್ಲೇ ಹೇಗೆ ಇದನ್ನ ಕಡಿಮೆ ಮಾಡ್ಕೊಳ್ಬಹುದು ನಾವು ಪಾದದ ಉರಿನ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತು ಸಮಯದ ಉಳಿತಾಯ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡಬೇಕಂತ ಹೇಳಿದರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ಪಾದದ ಉರಿ ಅಥವಾ ಅಂಗಾಲಿನ ಉರಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ಬೇಕಾಗತ್ತೆ, ಒಂದು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಮೆಂತೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮೆಂತೆನ ಹುರಿದು ಪೌಡರ್ ಮಾಡಿ ಇಟ್ಕೊಳ್ಳೋದು. ಮೆಂತೆನ ಚೆನ್ನಾಗಿ ಹುರಿದು ಫೈನ್ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಅದನ್ನು 1 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಬೇಡ, ಜಸ್ಟ್ ನಮಗೆ ಪೇಸ್ಟ್ ಥರ ಆಗುವಷ್ಟು ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಬೇಕು. ನೀವು ಜಾಸ್ತಿ ಬೇಕಂದರೆ ಪೌಡರ್ನ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಈ ಥರ ಮೆಂತೆ ಪೌಡರ್ ಒಂದು ನಾವು ಮಾಡಿ ಇಟ್ಕೊಂಡು ಬಿಟ್ಟರೆ ನಮಗೆ ಬೇರೆ ಬೇರೆ ಥರದಲ್ಲಿ ಹೆಲ್ಪ್ ಆಗುತ್ತೆ. ತಲೆಗೆ ಹಚ್ಕೊಳ್ಬೋದು, ನಾವು ಮುಖಕ್ಕೆ ಕೂಡ ಹಚ್ಕೊಳ್ಬೋದು, ಅಥವಾ ಈ ಥರ ಪಾದದ ಉರಿ ಎಲ್ಲ ಇದ್ದಾಗ ಇದಕ್ಕೆ ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು. ಸೊ ಬೇರೆ ಬೇರೆ ಥರದಲ್ಲಿ ಹೆಲ್ಪ್ ಆಗುತ್ತೆ. ಸಿಂಪಲ್ ಆಗಿನೇ ಮಾಡ್ಬೋದು, ಒಂದೇ ಸರಿ ಹುರಿದು ಪೌಡರ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇದಕ್ಕೆ ಈಗ ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಮೆಂತೆ ನಾರ್ಮಲ್ ಆಗಿ ನೀರು ಹೀರ್ಕೊಳ್ಳುತ್ತೆ ಅಲ್ವಾ, ಸೊ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಬೇಕಾಗತ್ತೆ. ಈ ಥರ ಪೇಸ್ಟ್ ಥರ ಆಗಬೇಕು. ತಿಕ್ ಪೇಸ್ಟ್ ಇದ್ದರೆ ತುಂಬಾ ಒಳ್ಳೆಯದು. ಮೆಂತೆ ತುಂಬ ತಂಪಲ್ವಾ ನಮ್ಮ ದೇಹಕ್ಕೆ. ನಾವು ಫುಡ್ಡಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದರೆ ಹೆಲ್ಪ್ ಆಗುತ್ತೆ. ಇಲ್ಲ ಆದರೆ ಈ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಥರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹೀಗೆ ಬಿಡಬೇಕು. ಇದನ್ನು ಒಂದು 5 ನಿಮಿಷ ಆದಮೇಲೆ ಈ ಪೇಸ್ಟನ್ನು ಎಲ್ಲಿ ನಮಗೆ ಅಂಗಾಲೆಲ್ಲ ತುಂಬ ಉರಿ ಇರುತ್ತಲ್ಲ, ಪಾದ ಮೇಲ್ಗಡೆ ಎಲ್ಲ ಉರಿ ಇದ್ದರೆ ಅಲ್ಲೂ ಕೂಡ ಹಚ್ಕೊಳ್ಬೋದು. ಫುಲ್ ನೀಟಾಗಿ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಡಬೇಕು. ಒಂದು 1/4 ಗಂಟೆಯಿಂದ 20 ನಿಮಿಷ ಆದರೂ ತೊಗೊಳುತ್ತೆ ಡ್ರೈ ಆಗೋದಕ್ಕೆ. ಅಷ್ಟೊತ್ತು ಬಿಟ್ಟು ಆಮೇಲೆ ನಾರ್ಮಲ್ ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಳ್ಬೋದು, ಸೋಪೇನು ಯೂಸ್ ಮಾಡ್ದೇನೆ. ಇನ್ನೊಂದು ಬೆಸ್ಟ್ ಅಂತ ಹೇಳಿದರೆ ನೈಟ್ ಮಲಗುವಾಗ ಕೂಡ ಹಚ್ಕೊಳ್ಬೋದು. ಮಲಗುವಾಗ ಹಚ್ಕೊಂಡ್ರೆ ಕಾಲಿಗೆ ಸಾಕ್ಸ್ ಹಾಕೊಳ್ಳೋದು ತುಂಬ ಬೆಸ್ಟ್. ಸಾಕ್ಸ್ ಅಥವಾ ನೀವು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆಯಿಂದ ಕೂಡ ಕಟ್ಕೊಳ್ಬೋದು ಬೇಕಂದರೆ, ಸಾಕ್ಸ್ ಇರಿಟೇಷನ್ ಆಗುತ್ತೆ ಅನಿಸಿದರೆ. ಸೊ ಆ ಥರ ಮಾಡಿ ಬೆಳಿಗ್ಗೆ ಎದ್ದು ಕೂಡ ವಾಶ್ ಮಾಡ್ಕೊಳ್ಬೋದು. ಈ ಥರ ಮಾಡೋದ್ರಿಂದ ತುಂಬ ಬೇಗನೆ ಪಾದದ ಉರಿ ಎಲ್ಲ ಇದ್ದರೆ ಕಂಟ್ರೋಲ್ಗೆ ಬರುತ್ತೆ. ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದ ಮೆಡಿಸಿನ್ ಅಂತಲೇ ಹೇಳ್ಬೋದು ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.